ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಕೆಲವು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಭಾರತ ನಿಜವಾಗ್ಲೂ ಹಿಂದೂಗಳು ಬಹುಸಂಖ್ಯಾತರಾಗಿರೋ ದೇಶನ ಅಂತ ಅನುಮಾನ ಬರ್ತಾ ಇದೆ. ಕೇಂದ್ರದಲ್ಲಿ ಹಿಂದೂ ಪರ ಸರ್ಕಾರ ಇದ್ದರೂ, ಮೋದಿ ಅಮಿತ್ ಶಾರಂತಹ ಹಿಂದೂ ಹುಲಿಗಳಿದ್ರೂ ಭಾರತದಲ್ಲಿ ಕೆಲವು ಸತ್ಯಗಳನ್ನು ಹೇಳೋ ಹಾಗಿಲ್ಲ, ಕೆಲವು ಸುಳ್ಳುಗಳನ್ನು ಕೊಲ್ಲೋ ಹಾಗಿಲ್ಲ. ಮೋದಿಜಿಯನ್ನ ಸರ್ವಾಧಿಕಾರಿ ಅಂತ ದೂಷಿಸೋ ವಿರೋಧಿಗಳು ಎಮರ್ಜೆನ್ಸಿ ಅನ್ನೋ ಸಿನಿಮಾವನ್ನ ಬಿಡುಗಡೆ ಆಗದೇ ಇರೋ ಥರ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅದೇ ರೀತಿ IC-814 ದ ಕಂದಹಾರ್ ಹೈಜಾಕ್ ಅನ್ನೋ ಚಿತ್ರದ ಮೂಲಕ ಸುಳ್ಳು ಬಿತ್ತಿ ಜಯಿಸ್ಕೊಳ್ತಾರೆ. ವಿರೋಧಿಗಳಿಗೆ ಇಷ್ಟೆಲ್ಲ ಸ್ವೇಚ್ಛೆಯಿಂದ ವರ್ತಿಸೋದಕ್ಕೆ ಅವಕಾಶ ಇರೋ ಮೋದಿಜಿಯ ಸರ್ಕಾರ ಹಿಟ್ಲರ್ ಸರ್ಕಾರ. ವಾಹ್ ವೀಕ್ಷಕರೇ, ಕೇಂದ್ರ ಸರ್ಕಾರ ಜೂನ್ 25ನೇ ತಾರೀಕನ್ನು ಸಂವಿಧಾನ ಹತ್ಯಾ ದಿವಸ್ ಅಂತ ಘೋಷಣೆ ಮಾಡಿತು. ಯಾಕೆ? ಅದು ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಮೇಲೆ ಅಸಂವಿಧಾನಿಕವಾಗಿ ಎಮರ್ಜೆನ್ಸಿ ಹೇರಿದ ಕರಾಳ ದಿನ. ತುರ್ತು ಪರಿಸ್ಥಿತಿಯ ಕರಾಳತೆಗೆ 50ನೇ ವರ್ಷ. ಭಾರತ ಯಾವತ್ತೂ ಈ ಕರಾಳ ಇತಿಹಾಸವನ್ನು ಮರಿಬಾರದು ಅಂತ ಮೋದಿಜಿ ಸರ್ಕಾರ ಇದನ್ನು ಸಂವಿಧಾನ ಹತ್ಯಾ ದಿನ ಅಂತ ಘೋಷಣೆ ಮಾಡಿತು. ಆದರೆ ಇಂಥ ದಿಟ್ಟತನ ತೋರಿದ ಮೋದಿಜಿ ಸರ್ಕಾರಕ್ಕೆ ಎಮರ್ಜೆನ್ಸಿ ಬಗ್ಗೆ ಬಂದ ಸತ್ಯ ಘಟನೆಗಳ ಚಿತ್ರಕ್ಕಿರೋ ತಡೆಯನ್ನು ತೊಡೆದು ಹಾಕೋದಕ್ಕಾಗ್ತಾ ಇಲ್ಲ. ಈ ಚಿತ್ರ ಈಗ ನಿಷೇಧವಾಗೋ ಭೀತಿಯನ್ನು ಎದುರಿಸ್ತಾ ಇದೆ. ಕಂಗನಾ ರನಾವತ್ ಇಂದಿರಾ ಗಾಂಧಿ ಪಾತ್ರದಲ್ಲಿ ಅಭಿನಯಿಸಿರೋ ಈ ಚಿತ್ರ ಕಠೋರ ಸತ್ಯಗಳನ್ನು, ಕಟು ವಾಸ್ತವಗಳನ್ನು ಯಥಾವತ್ ಚಿತ್ರಿಸಿ ಜನರ ಮುಂದಿಡ್ತಾ ಇದೆ. ಇದು ಯಾವ ಕಾರಣಕ್ಕೂ ಜನರಿಗೆ ತಲುಪಬಾರ್ದು ಅಂತ ಕಾಂಗ್ರೆಸ್ ತನ್ನೆಲ್ಲ ಶಕ್ತಿ ಪ್ರಯೋಗ ಮಾಡಿ ತಡೆ ಹಿಡಿದಿದೆ. ಆದರೆ ಎಂಥ ವಿಪರ್ಯಾಸ ನೋಡಿ, ಕಂದಹಾರ್ ಹೈಜಾಕ್ ಪ್ರಕರಣವನ್ನು ಮೂಲ ಕಥೆಯನ್ನಾಗಿ ಇಟ್ಕೊಂಡು ತಮಗೆ ಬೇಕಾದ ಹಾಗೆ ತಿರುಚಿ ರೋಚಕವಾಗಿ ಉಣಬಡಿಸ್ತಾ ಇರೋ IC-814 ಚಿತ್ರ ನೆಟ್ಫ್ಲಿಕ್ಸ್ ಮೂಲಕ ರಾಜಾರೋಷವಾಗಿ ಮನೆಗಳನ್ನು ಪ್ರವೇಶ ಮಾಡಿದೆ. 2-3 ದಿನದಲ್ಲಿ ಕೋಟ್ಯಾಂತರ ಜನ ನೋಡಿದ್ದಾರೆ. ಸುಳ್ಳು ಹೇಗೆ ವೈರಲ್ ಆಗತ್ತೆ, ಸತ್ಯ ಹೇಗೆ ಸಪ್ರೆಸ್ ಆಗುತ್ತೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ ಅಲ್ವಾ? ಅನುಭವ್ ಸಿನ್ಹಾ ಅನ್ನೋ ನಿರ್ದೇಶಕ ಡೈರೆಕ್ಟ್ ಮಾಡಿರೋ ಸಿನಿಮಾ ಅಂದ ಕೂಡಲೇ ನಮಗೆ ಅರ್ಥ ಆಗಬೇಕು ಇದರಲ್ಲಿ ಹೇಗೆ ಪ್ರೋಪಗಂಡಾಗಳು ಸೇರ್ಕೋತವೆ, ಹೇಗೆ ಸತ್ಯಗಳನ್ನು ತಿರ್ಚಲಾಗತ್ತೆ ಅಂತ. ಅನುಭವ್ ಸಿನ್ಹಾ ಇತ್ತೀಚೆಗೆ ಮಾಡೋದೇ ಇಂಥ ಚಿತ್ರಗಳನ್ನು. ಫಸ್ಟ್ ಟೈಮ್ ಈತ ವೆಬ್ ಸೀರೀಸ್ ಮೂಲಕ OTTಗೆ ಎಂಟ್ರಿ ಕೊಟ್ಟಿದ್ದಾನೆ. 1999 ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ. ಇಂಡಿಯನ್ ಏರ್ಲೈನ್ಸ್ನ IC-814 ಅನ್ನೋ ವಿಮಾನವನ್ನು 5 ಜನ ಉಗ್ರರು ಹೈಜಾಕ್ ಮಾಡಿಬಿಡ್ತಾರೆ. ಹೈಜಾಕ್ ಮಾಡಿದ ಉಗ್ರರ ಹೆಸರು ಇಬ್ರಾಹಿಂ ಅಖ್ತರ್, ಶಾಹಿದ್ ಅಖ್ತರ್ ಸಯೀದ್, ಸನ್ನಿ ಅಹಮದ್ ಖಾಜಿ, ಜಹೂರ್ ಮಿಸ್ತ್ರಿ ಮತ್ತು ಶಾಕಿರ್. ಗಮನ ಇಟ್ಟು ಕೇಳ್ಕೊಳ್ಳಿ, 5 ಜನ ಉಗ್ರರು ಮುಸಲ್ಮಾನರು. ಪಾಕಿಸ್ತಾನ ಮೂಲದ ಹರ್ಕತ್ ಉಲ್ ಮುಜಾಹಿದೀನ್ ಅನ್ನೋ ಟೆರರಿಸ್ಟ್ ಸಂಘಟನೆಯವರು. ಕಾಠ್ಮಂಡುವಿಂದ ದೆಹಲಿಗೆ ಹೋಗ್ತಾ ಇದ್ದ ಈ ವಿಮಾನ ಏಕಾಏಕಿ ಹೈಜಾಕ್ ಆಗುತ್ತೆ. 176 ಪ್ರಯಾಣಿಕರು, 15 ಮಂದಿ ಏರ್ಲೈನ್ ಸಿಬ್ಬಂದಿ, ಒಟ್ಟು 191 ಮಂದಿ ಈ ಉಗ್ರರ ಕೈಲಿ ಸೆರೆ ಆಗ್ತಾರೆ. ಅಮಾಯಕರ ಪ್ರಾಣ ಉಳಿಸೋಕ್ಕೋಸ್ಕರ ಸರ್ಕಾರ ಈ ಕ್ರಿಮಿಗಳ ಬೇಡಿಕೆಗೆ ಮಣಿಯೋ ಪರಿಸ್ಥಿತಿ ಬರುತ್ತೆ. ಇದರಲ್ಲಿ ಪಾಕಿಸ್ತಾನಿ ಗುಪ್ತಚರ ಇಲಾಖೆ ISI ಕೈವಾಡ ಇರುತ್ತೆ. ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳ ನಾಯಕರ ಬಿಡುಗಡೆಗೆ ಬೇಡಿಕೆ ಇಡಲಾಗುತ್ತೆ. ಸರ್ಕಾರ ಬೇರೆ ದಾರಿ ಇಲ್ಲದೆ 191 ಪ್ರಾಣಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬೇಡಿಕೆಗೆ ಸಮ್ಮತಿ ನೀಡುತ್ತೆ. ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ಅವತ್ತು ವಿಮಾನದ ಪೈಲಟ್ ಆಗಿದ್ದ ದೇವಿ ಶರಣ್. ಅವರು ಬರೆದಿರೋ ಬಯೋಗ್ರಫಿ ಫ್ಲೈಟ್ ಇಂಟು ಫಿಯರ್ ದ ಕ್ಯಾಪ್ಟನ್ ಸ್ಟೋರಿ. ಈ ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ಅನುಭವ್ ಸಿನ್ಹಾ ವೆಬ್ ಸೀರೀಸ್ ಮಾಡಿದ್ದಾರೆ. ಸಂತೋಷ, ಆದರೆ ಯಥಾವತ್ ಮಾಡಬೇಕಲ್ವಾ? ಎಲ್ಲೆಲ್ಲಿ ತನ್ನ ಅಜೆಂಡಾ ತೂರಿಸ್ಬೇಕೋ ಅಲ್ಲೆಲ್ಲ ತನ್ನ ತೆವಲು ಅಜೆಂಡಾಗಳನ್ನು ಎಗ್ಗಿಲ್ಲದೆ ತೂರಿಸಿದ್ದಾರೆ ಅನುಭವ್ ಸಿನ್ಹಾ. ಎಲ್ಲದಕ್ಕಿಂತ ಮುಖ್ಯವಾಗಿ 5 ಉಗ್ರರ ಹೆಸರುಗಳಲ್ಲಿ 2 ಹೆಸರುಗಳನ್ನು ಶಂಕರ್ ಮತ್ತು ಬೋಲಾ ಅಂತ ತಿರ್ಚಿದ್ದಾರೆ ಅನುಭವ್ ಸಿನ್ಹಾ. ತಪ್ಪಲ್ವಾ ವೀಕ್ಷಕರೇ? ಸತ್ಯ ಏನಂದರೆ, ಈ 5 ಜನ ಮುಸ್ಲಿಂ ಉಗ್ರರು ಹೈಜಾಕ್ ಸಮಯದಲ್ಲಿ ತಮ್ಮ ಹೆಸರುಗಳ ಬದಲು ಕೋಡ್ ವರ್ಡ್ ಬಳಕೆ ಮಾಡ್ತಾ ಇದ್ರು. ಅಂದರೆ 5 ಜನ ಮುಸ್ಲಿಮರು ತಮ್ಮ ಹೆಸರಿನ ಬದಲು ಚೀಫ್, ಡಾಕ್ಟರ್, ಬರ್ಗರ್, ಭೋಲಾ ಮತ್ತು ಶಂಕರ್ ಅನ್ನೋ ಅಡ್ಡ ಹೆಸರುಗಳನ್ನು ಇಟ್ಕೊಂಡಿದ್ರು. ಫೈನ್, ಅದು ನಿಜ, ಪುಸ್ತಕದಲ್ಲೂ ಈ ವಿಷಯ ಇದೆ. ಆದರೆ ಅನುಭವ್ ಸಿನ್ಹಾ ಈ ಸತ್ಯವನ್ನು ತನ್ನ ಸಿನಿಮಾದಲ್ಲಿ ಹೇಳಬೇಕಲ್ವಾ? ಹೇಳೋದೇ ಇಲ್ಲ. ಅವ್ರ ಹೆಸರೇ ಬೋಲಾ ಮತ್ತು ಶಂಕರ್ ಅನ್ನೋ ರೀತಿಲಿ ತೋರಿಸಿ ಸೀರೀಸ್ ಮುಗಿಸ್ಬಿಡ್ತಾರೆ.
ಮಿಕ್ಕಿರೋ 3 ಮಂದಿನೂ ಕೂಡ ಅಡ್ಡ ಹೆಸರನ್ನು ಮಾತ್ರ ಹೇಳ್ತಾರೆ, ನಿಜವಾದ ಹೆಸರನ್ನು ಹೇಳೋದೇ ಇಲ್ಲ. ಅಂದರೆ ನಿಜವಾದ ಇತಿಹಾಸ ಗೊತ್ತಿಲ್ಲದೆ ಇರೋರು ಈ ಸೀರೀಸ್ ನೋಡಿದ್ರೆ ಹೈಜಾಕ್ ಮಾಡಿರೋ 5 ಮಂದಿ ಹಿಂದೂ ಉಗ್ರರು ಅಂತ ಅಂದ್ಕೊಂಡು ಬಿಡ್ತಾರೆ. ಇದು ಇತಿಹಾಸಕ್ಕೆ ಮಾಡಿರೋ ಘೋರ ಅಪಚಾರ ಅಲ್ವಾ? ಸತ್ಯ ಘಟನೆ ಮೇಲೆ ಸಿನಿಮಾ ಮಾಡಿದಾಗ ಸತ್ಯನೇ ಹೇಳಬೇಕಲ್ವಾ? ತನಗೆ ಬೇಕಾದ ಹಾಗೆ ತಿರ್ಚೋದು ಕ್ರೈಮ್ ಅಲ್ವಾ? ಇದೇ ಕಾರಣಕ್ಕೆ ಈಗ ಜನಾಕ್ರೋಶ ಹುಟ್ಕೊಂಡಿದೆ. ಪರಿಣಾಮವಾಗಿ ನೆಟ್ಫ್ಲಿಕ್ಸ್ ಕಂಟೆಂಟ್ ಹೆಡ್ ಮೋನಿಕಾ ಶೆರ್ಗಿಲ್ ಅವರಿಗೆ ಕೇಂದ್ರ ಸಚಿವಾಲಯದಿಂದ ಸಮನ್ಸ್ ಕೂಡ ಜಾರಿಯಾಗಿದೆ. ವೀಕ್ಷಕರೇ, ಅನುಭವ್ ಸಿನ್ಹಾ ಈ ಸೀರೀಸಲ್ಲಿ ಮಾಡಿರೋದು ಕೇವಲ ಇದೊಂದೇ ತಪ್ಪಲ್ಲ. ಅನುಭವ್ ಸಿನ್ಹಾ ಹೈಜಾಕ್ ಸಮಯದ ಅನೇಕ ಸತ್ಯಗಳನ್ನು ಬೇಕಂತಾನೆ ಮರೆಮಾಚ್ತಾ ಹೋಗ್ತಾರೆ. ಇಡೀ ಸೀರೀಸ್ನ ಯಾವ ಎಪಿಸೋಡಲ್ಲೂ ಈ ಹೈಜಾಕ್ ಪ್ರಕರಣದಲ್ಲಿ ಪಾಕಿಸ್ತಾನ ಮತ್ತು ISI ಕೈವಾಡ ಇತ್ತು ಅನ್ನೋ ಸತ್ಯನ ಹೇಳದೇ ಇಲ್ಲ. ಆದರೆ ಒಸಾಮಾ ಬಿನ್ ಲಾಡನ್ ಮತ್ತು ಬೇರೆ ಕೆಲವು ಟೆರರಿಸ್ಟ್ ಮೇಲೆ ಆರೋಪ ಹೊರಿಸ್ತಾರೆ. ಇನ್ನು ಅನುಭವ್ ಸಿನ್ಹಾ ಎಂಥ ಎಡಬಿಡಂಗಿ ಅಂತ ಅರ್ಥ ಆಗೋದು, ಅಸಹ್ಯ ಅನಿಸೋದು ಆತ ನಮ್ಮ ದೇಶದ ಹೆಮ್ಮೆ ಆಗಿರೋ ಅಜಿತ್ ಧೋವಲ್ ಅವರನ್ನು ತೋರಿಸಿರೋ ರೀತಿಗೆ. ಇಡೀ ದೇಶ ಅಜಿತ್ ಧೋವಲ್ ಅವರನ್ನು ಗೌರವದಿಂದ ನೋಡುತ್ತೆ. ಯಾಕಂದರೆ ಅವರು ಕಳೆದ 10 ವರ್ಷಗಳಲ್ಲಿ ದೇಶವನ್ನು ಆ ರೀತಿ ಕಾಪಾಡಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನ್ನೋ ಜವಾಬ್ದಾರಿಯುತ ವ್ಯಕ್ತಿಯನ್ನು ತನ್ನ ಚಿತ್ರದಲ್ಲಿ ಬೇಕಂತಾನೆ ಹಾಸ್ಯಮಯ ರೀತಿಯಲ್ಲಿ ತೋರಿಸಿ ಅವರನ್ನು ಗೇಲಿ ಮಾಡಿದ್ದಾರೆ ಈ ನಿರ್ದೇಶಕ. ಇದನ್ನು ಕ್ಷಮಿಸ್ಬೇಕಾ? ಇನ್ನು ಈ ಅನುಭವ್ ಸಿನ್ಹಾ ಸ್ಕ್ರೀನ್ ಪ್ಲೇ ಮಾಡಿರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಪುಸ್ತಕವನ್ನು ಸರಿಯಾಗಿ ಓದಿದಾರೋ ಇಲ್ವೋ ಅಂತ ಅನುಮಾನ ಬರುತ್ತೆ. ಒತ್ತೆಯಾಳಾಗಿರೋ ಪ್ರಯಾಣಿಕರ ನೋವು ಆತಂಕವನ್ನು ಚಿತ್ರಿಸೋ ಬದಲು ಟೆರರಿಸ್ಟ್ ಮತ್ತು ಗಗನಸಖಿ ಮಧ್ಯ ರೊಮ್ಯಾನ್ಸ್ ಸೀನ್ ಇಡ್ತಾರೆ ಅಂದರೆ ಇವರ ಸೆನ್ಸಿಬಿಲಿಟಿ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ. ಆ್ಯಂಡ್ ಅದು ಪ್ಯೂರ್ಲಿ ಇವರ ಕಲ್ಪನೆ, ಸತ್ಯ ಅಲ್ಲವೇ ಅಲ್ಲ. ಸತ್ಯಕಥೆಯಲ್ಲಿ ಇಂಥ ವಿಚಾರವನ್ನು ಹೇಗೆ ತರ್ತಾರೆ? ತಪ್ಪಲ್ವಾ ಇದು? ಇನ್ನೂ ಅಸಹ್ಯ ಏನಂದರೆ ಸೀರೀಸ್ ತುಂಬ ಇವರು ಭಯೋತ್ಪಾದಕರ ಪರ ಸಾಫ್ಟ್ ಕಾರ್ನರ್ ಬರೋ ಹಾಗೆ ಚಿತ್ರಿಸ್ತಾರೆ. ಅವರೇ ಸರಿ, ದೇಶದ್ದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾರೆ. ಇನ್ನು ಆ ಟೈಮಲ್ಲಿ ದೆಹಲಿ ಸರ್ಕಾರ ಬಿಕ್ಕಟ್ಟು ಎದುರಿಸ್ತಾ ಇತ್ತು. ಅದನ್ನು ಕೂಡ ಅನುಭವ್ ಸಿನ್ಹಾ ಒಟ್ಟಾರೆಯಾಗಿ ತೇಲಿಸ್ಬಿಡ್ತಾರೆ. ಮಸೂದ್ ಅಜರ್, ಅಹಮದ್ ಓಮರ್, ಸಯೀದ್ ಶೇಖ್, ಮುಷ್ತಾಕ್ ಅಹಮದ್ ಜರ್ಗಾರ್ ಇವರನ್ನ ಬಿಡುಗಡೆ ಮಾಡಿದ್ದು ನಿಜ. ಆದರೆ ಅನುಭವ್ ಸಿನ್ಹಾ ಅವರ ಹಿನ್ನೆಲೆ, ಅವರು ಮಾಡಿರೋ ಅಪರಾಧ ಏನು ಇತ್ಯಾದಿ ವಿಷಯಗಳನ್ನು ಜನರಿಗೆ ಹೇಳೋದೇ ಇಲ್ಲ. ಅಮಾಯಕರನ್ನ ಬಿಡುಗಡೆ ಮಾಡಲಾಯಿತು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಹೈಜಾಕ್ ಘಟನೆ ಎನಿ ಟೈಮ್ ಒಂದು ರೋಚಕ ವಿಷಯನೇ. ಅದನ್ನು ಸಿನಿಮಾದಲ್ಲಿ ಇನ್ನಷ್ಟು ರೋಚಕವಾಗಿಸೋದು ಕಾಮನ್ ಮತ್ತು ಅನಿವಾರ್ಯ ಕೂಡ ಇರಬಹುದು. ಆದರೆ ಸತ್ಯಗಳನ್ನು ತೀರ್ಸೋದು, ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಹಗುರವಾಗಿ ತಗೊಂಡು ಬೇಕಾಬಿಟ್ಟಿ ತೋರಿಸೋದು ಸರಿನಾ? ಇಡೀ ಚಿತ್ರದ ತುಂಬ ಇಂಥ ಹಲವಾರು ಅಪರಾಧವನ್ನು ಎಸಗಿದ್ದಾರೆ ಅನುಭವ್ ಸಿನ್ಹಾ. ನೆಟ್ಫ್ಲಿಕ್ಸ್ ಈ ಸರಣಿಯನ್ನು ತಕ್ಷಣವೇ OTTಯಿಂದ ತೆಗೆದು ರೀಸೆನ್ಸಾರ್ ಮಾಡಿಸಿ ತರೋದಕ್ಕೆ ಹೇಳಬೇಕು. ಅಬ್ಜೆಕ್ಷನಲ್ ಕಂಟೆಂಟ್ ಮತ್ತು ಸುಳ್ಳುಗಳನ್ನು ತೆಗೆದು ರಿಲೀಸ್ ಮಾಡೋದಾದರೆ ಫೈನ್, ಇಲ್ಲಾಂದರೆ ಇಂಥ ಸೀರೀಸ್ ಬೇಕಾಗಿಲ್ಲ. ಇದು ಇತಿಹಾಸಕ್ಕೆ ಅಪಚಾರ ಮಾಡೋದರ ಜೊತೆಗೆ ಭಾರತದ ಮರ್ಯಾದೆ, ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಳಗೆ ತರುತ್ತೆ. ಐ ರಿಕ್ವೆಸ್ಟ್ ಅವರ್ ಸೆಂಟ್ರಲ್ ಗೌರ್ಮೆಂಟ್, ಪ್ಲೀಸ್ ಬ್ಯಾನ್ ದಿಸ್ ಸೀರೀಸ್. ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ TV ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.